ಹಾಯ್ ಎವ್ರಿಬಡಿ. ಇಮ್ಯಾಜಿನರಿ ವರ್ಬ್ಸ್ ಇದೆಯಲ್ಲ, ಅದನ್ನು ಬಳಸುವಾಗ ಡು, ಡಸ್, ಡಿಡ್ ಯಾವ್ದು ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಯಾಕೆ ಹಾಕಬೇಕು, ಡಸ್ ಯಾಕೆ ಬೇಕು, ಡಸ್ ಬೇಕಾ, ಡಿಡ್ ಎಲ್ಲಿ ಬರ್ತದೆ, ಅದರ ಅರ್ಥ ಏನು, ಯಾಕೆ ತಿಳ್ಕೋಬೇಕು, ಅದರ ಅವಶ್ಯಕತೆ ಇದೆಯಾ, ಈ ಎಲ್ಲ ಗೊಂದಲಗಳು ನಿಮಗಿದ್ರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಅದನ್ನೆಲ್ಲ ಕೂಡ ಕ್ಲಾರಿಫೈ ಮಾಡ್ಕೊಳ್ಳೋಣ. ಬನ್ನಿ. ನಮಸ್ಕಾರ, ನಾನು ನಿಮ್ಮ ಬಸವಣ್ಣ. ವೆಲ್ಕಮ್ ಟು ಮೈ ಕನ್ನಡ ಇಂಗ್ಲೀಷ್ ಥಿಂಗ್ಸ್. ಯಾಕೆ ಈ ಮೂರು ವರ್ಬ್ಸನ್ನು ತಿಳ್ಕೊಳ್ಳೇಬೇಕು ಅಂತಂದರೆ, ನೋಡಿ, ಯಾವುದೇ ಎಕ್ಸಾಮ್ಗೆ ಹೋಗಿ ಯಾವುದೇ ಕ್ವಶನ್ನ ನೋಡಿ, ಮೆಜಾರಿಟಿ ಈ ಮೂರು ವರ್ಬ್ಸ್ ಏನಿದೆ ಈ ವರ್ಡ್ಸನ್ನು ಬಿಟ್ಟು ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲವೂ ಅಂತ ಹೇಳ್ತಿದ್ದಾರೆ ನೋಡ, ಮ್ಯಾಕ್ಸಿಮಮ್ ಕ್ವಶನ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ದಿ ಕ್ವಶನ್ಸ್ ಫಾರ್ಮ್ಡ್ ವಿತ್ ದೀಸ್ ತ್ರೀ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ, ಮೇಯ್ನ್ಲಿ ಅದರಲ್ಲೂ ಕೂಡ ಇಮ್ಯಾಜಿನರಿ ವರ್ಬ್ಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಇವು ಬಳಕೆಯಾಗೋದು ಜಾಸ್ತಿ ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಏನು ಕರಿತೀವೋ ಈ ಕ್ವಶನ್ಸ್ ಅಂತ ಬರ್ತದೆ. ಸೊ ಅದನ್ನು ಅಸರ್ಟಿವ್ ಮಾಡಿದಾಗ ನಿಮಗೆ ಈ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದೊಂದು ಅಸರ್ಟಿವ್ ಎಕ್ಸಾಂಪಲನ್ನು ತಗೊಂಡಿದ್ದೀನಿ. ಬಹುತೇಕರನ್ನ ಕಾಡುವಂಥದ್ದು ಎಲ್ಲಿ ಈ ಡು, ಡಸ್ ಇವೆರಡು ಗೊಂದಲ ಉಂಟು ಮಾಡುತ್ತೆ. ಇದು ಬಿಡಿ, ಇದು ಪಾಸ್ಟ್ ಟೆನ್ಸಲ್ಲಿ ಬಳಸ್ತೇವೆ. ಸೊ ಈ ಮೂರು ಕಾಮನ್ ಆಗಿ ಡು, ಡಸ್, ಡಿಡ್ ಇವನ್ನ ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಕ್ವಶನ್ ಫಾರ್ಮ್ ಮಾಡುವಾಗ ಬಳಸ್ಕೋತೀವಿ. ಅಸರ್ಟಿವ್ ಸೆಂಟೆನ್ಸ್ ಕೂಡ ಬಳಸ್ತೀವಿ. ಮ್ಯಾಕ್ಸಿಮಮ್ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಏನು ಡೌಟ್ ಏನು ಅಂತಂದರೆ, ಈ ಡು ಇದೆಯಲ್ಲ, ಇಮ್ಯಾಜಿನರಿ ಅಂತ ಯಾಕೆ ಕರಿತೀವಿ ಇವನು ಅಂತಂದರೆ, ನಮಗೆ ಎಲ್ಲಿ ಡೈರೆಕ್ಟಾಗಿ ಆಬ್ಜೆಕ್ಟ್ ಮೇಲೆ ಕ್ವಶನ್ ಮಾಡ್ಲಿಕ್ಕೆ ಆಗಲ್ವ, ಅಥವಾ ಅಲ್ಲಿ ಆಲ್ರೆಡಿ ಫಾರ್ಮೆಟ್ ಆಗಿರಲ್ವ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಮಗೆ ಅಸರ್ಟಿವ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಇರ್ತದೋ ಅದ್ರ ಮೇಲೆ ಕ್ವಶನ್ ಮಾಡುವಾಗ ನಮಗೆ ಈ ಮೂರು ಆ್ಯಕ್ಚುಲಿ ಇರಲ್ಲ. ಏನಿರಲ್ಲ, ನಮಗೆ ಮೈನ್ ವರ್ಬ್ ಇಲ್ಲದ ಸಂದರ್ಭದಲ್ಲಿ ಅಥವಾ ಬೇರೆ ಈ ಸಿಂಪಲ್ ಪ್ರೆಸೆಂಟ್ ಪಾಸ್ಟ್ ಬಿಟ್ಟು ಬೇರೆ ಸೆಂಟೆನ್ಸ್ಗಳನ್ನು ನಾವು ಈಸಿಯಾಗಿ ಕ್ವಶನ್ ಫ್ರೇಮ್ ಮಾಡ್ಬೋದು. ಇವುಗಳನ್ನು ಮಾಡುವಾಗ ಇವುಗಳು ನಮಗೆ ಅಲ್ಲಿ ಮೇನ್ ವರ್ಬ್ ಸಿಗಲ್ಲ. ಹಾಗಾಗಿ ನಾವು ಸಿಂಪಲ್ ಆಗಿ ಬೇರೆ ಆಕ್ಸಿಲರೀಸ್ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಇಮ್ಯಾಜಿನೇಟ್ ಮಾಡ್ಕೊಳ್ತೀವಿ. ಅರ್ಥ ಇದೆ, ಆದರೆ ಇಮ್ಯಾಜಿನ್ ಮಾಡಿಕೊಂಡು ಇದನ್ನು ನಾವು ಬಳಸ್ಕೊಳ್ಳೋದ್ರಿಂದ ಇಮ್ಯಾಜಿನರಿ ವರ್ಬ್ಸ್ ಅಂತ ಕರಿತೀವಿ. ಬನ್ನಿ ನೋಡೋಣ. ಮೇಯ್ನಾಗಿ ಇವುಗಳ ಅರ್ಥ ಏನು ಹೇಳ್ಬಿಡ್ತೀನಿ ನಿಮಗೆ. ಡು ಮಾಡು, ಮಾಡ್ತೀನಿ ಅಥವಾ ಮಾಡ್ತೀವಿ, ಮಾಡಿ, ಎಲ್ಲ ಮೀನಿಂಗನ್ನು ಕೊಡ್ತದೆ. ಹಿಂದಿನವರು ತುಂಬ ಪರ್ಫೆಕ್ಟ್ ಇಂಗ್ಲೀಷನ್ನ ಬಳಸ್ತಾ ಇದ್ರು. ನಮ್ಮ ಗುರುಗಳು ನಮಗೆ ಕಲಿಸುವಾಗ ಹೇಳ್ತಿದ್ರು, ಏನಾದರೂ ಕೆಲಸವನ್ನು ಮಾಡಿದ್ರೆ ಈ ಕೆಲಸವನ್ನು ಯಾರು ಮಾಡೋದು, ಹೂ ರೈಟ್ ದಿಸ್ ಅಂತ ಬಳಸಿದ್ರೆ ಐ ಡು ರೈಟ್ ದಿಸ್ ಅಂತ ಹೇಳ್ತಿದ್ರಂತೆ. ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಟೆನ್ಸಲ್ಲಿ ಹೇಳುವಾಗ ಐ ರೈಟ್ ದಿಸ್ ಅಂತ ಮುಗಿಸ್ತಿರಲಿಲ್ಲ, ಐ ಡು ರೈಟ್ ದಿಸ್, ಐ ಡು ಈಟ್ ಇಟ್, ಐ ಡು ಟಾಕ್ ಅಂದರೆ ಇನ್ನೂ ಸ್ಟ್ರೆಸ್ ಮಾಡಿ ಪರ್ಟಿಕ್ಯುಲರ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳಲಿಕ್ಕೆ ನಾವು ಡು ಅನ್ನೋದನ್ನು ಬಳಸ್ತಿದ್ವಿ ಅಂತ ನಮ್ಮ ಗುರುಗಳು ನಮ್ಗೆ ಹೇಳ್ತಿದ್ರು. ಬಟ್ ಇವಾಗ ನಾಟ್ ನೆಸಸರಿ, ಅದನ್ನು ಸರಿ ಬಳಸೋದು ಬೇಡ. ಯಾಕಂದರೆ ಡು ರೈಟ್ ಅಂದರೂ ಕೂಡ ಈಕ್ವಲೆಂಟ್ ಟು ರೈಟ್, ಡು ಈಟ್ ಅಂದರೂ ಕೂಡ ಈಕ್ವಲೆಂಟ್ ಟು ಈಟ್, ಇದೇ ಮೀನಿಂಗ್ ಬರ್ತದೆ. ಬಟ್ ಇನ್ನೂ ಸ್ಟ್ರೆಸ್ ಮಾಡಿ ಕಾನ್ಫಿಡೆಂಟಾಗಿ ಮಾತಾಡುವಾಗ ಹಿಂದಿನವರು ಅದನ್ನು ಬಳಸ್ಕೊಳ್ತಿದ್ರು. ಈಗ ಜಸ್ಟ್ ನಾವು ಈ ಪ್ರಸಂಗಗಳಲ್ಲಿ ನೋಡೋಣ ಬನ್ನಿ. ಏನದರ ಅರ್ಥ ಡು ಅಂತಂದರೆ, ನೋಡಿ, ಇದನ್ನು ಯಾರೆಲ್ಲ ಬಳಸಬಹುದು, ಎಲ್ಲಿ ಮೇಯ್ನಾಗಿ ಡು ಮತ್ತು ಡಸ್ ಎರಡನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. ಇವೆರಡನ್ನೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಿದ್ರು ಕೂಡ ಅಲ್ಲಿ ಏನು ಭೇದ ಅಂತಂದರೆ, ಈ ಡು ಅನ್ನೋದನ್ನು ಫಾರ್ ಆಲ್ ಅಂತಂದರೆ ಇಲ್ಲಿದೆ ನೋಡಿ, ಐ, ವಿ, ಯು, ಈ, ಶಿ, ಇಟ್, ದೇ ಅಂತಂದರೆ ಫಸ್ಟ್ ಪರ್ಸನ್ನ ಸಿಂಗ್ಯುಲರ್ ಪ್ಲೂರಲ್ ಇಬ್ಬರು ಕೂಡ, ಸೆಕೆಂಡ್ ಪರ್ಸನ್ ಅಂದರೆ ಯು ಅದರ ಸಿಂಗ್ಯುಲರ್ ಪ್ಲೂರಲ್ ಇಬ್ರಿಗೂ ಕೂಡ, ಮತ್ತು ಥರ್ಡ್ ಪರ್ಸನ್ನಲ್ಲಿ ದೇ ಪ್ಲೂರಲ್ ಫಾರ್ಮ್ನಲ್ಲಿ ಬಳಸುವಾಗ, ಪ್ಲೂರಲ್ ಸಬ್ಜೆಕ್ಟ್ಗೆ ಮುಂದೆ ನಾವು ಬಳಸುವಾಗ ಡು ಅನ್ನು ಬಳಸ್ಕೋತೀವಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಐ ಆರ್ ವಿ ಆರ್ ಯು ಆರ್ ದೇ ಡು ದಟ್ ವರ್ಕ್. ಇದರರ್ಥ ಐ ಡು ದಟ್ ವರ್ಕ್ ಅಂತ ಬಳಸಬಹುದು, ವಿ ಡು ದಟ್ ವರ್ಕ್ ಅಂತ ಬಳಸಬಹುದು, ಯು ಡು ದಟ್ ವರ್ಕ್ ಅಂತ ಬಳಸಬಹುದು, ಅಥವಾ ದೇ ಡು ದಟ್ ವರ್ಕ್ ಅಂತ ಬಳಸಬಹುದು. ನಾನು ಅಥವಾ ನಾವು, ನೀನು ಅಥವಾ ಅವರು ಆ ಕೆಲಸವನ್ನು ಮಾಡ್ತಾರೆ, ಮಾಡ್ತೀವಿ, ಮಾಡ್ತೀನಿ, ಮಾಡ್ತಾನೆ ಅಂತ ಅರ್ಥ. ಇದರರ್ಥ ಇದಕ್ಕೆ ಮುಗೀತಲ್ಲ. ಇನ್ನು ಡಸ್, ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಏನದು, V5 ಅಂತ ಒಂದು ಫಾರ್ಮ್ ಮಾಡಿದರೆ ಅಂತ. V5 ಆ್ಯಕ್ಚುಲಿ ಇರಲ್ಲ, ಆದರೆ ಈ ಡು ಇದೆಯಲ್ಲ ಇದರ ಮುಂದೆ ಇಲ್ಲಿ ಈ ಎಸ್ ಅನ್ನು ಹಾಕೋತೀವಿ. ಇನ್ನು ಉಳಿದಂಥ ಮೈನ್ ವರ್ಬ್ಸ್ಗೆ ಕೊನೆಯಲ್ಲಿ ಎಸ್ ಅನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಲ್ಲ, ಅದನ್ನೇ ಒಂದು ಫಾರ್ಮ್ ಅಂತ ಮಾಡ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲೇ ಇದು ಒಂದು ಎಕ್ಸೆಪ್ಷನ್ ಕೇಸು. ಏನು ಎಕ್ಸೆಪ್ಷನ್ ಕೇಸು, ಇದನ್ನು ಬಳಸೋದೇ ಯಾವಾಗ ಅಂದರೆ, ನೋಡಿ,
ಓನ್ಲಿ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಅಂದರೆ ಯಾರು ಇಂಗ್ಲೀಷಲ್ಲಿ? ಕನ್ನಡಕ್ಕಿಂತ ಇಂಗ್ಲೀಷ್ನಲ್ಲಿ ಪರ್ಸನ್ಗಳನ್ನ ನೀಟಾಗಿ ಅರ್ಥ ಮಾಡಿಸ್ಬೋದು ಮಕ್ಕಳಿಗೆ. ಏನಂದರೆ ಫಸ್ಟ್ ಪರ್ಸನ್ ನಾನು ಅಥವಾ ನಾವು, ಸೆಕೆಂಡ್ ಪರ್ಸನ್ ನೀನು ಅಥವಾ ನೀವು, ಥರ್ಡ್ ಪರ್ಸನ್ ಅಂದರೆ ಯಾರು? ನಾನು ಅಲ್ಲ ನೀವು ಅಲ್ಲ, ಮೂರನೇವರು. ನಮ್ಮಿಬ್ಬರನ್ನ ಬಿಟ್ಟು ಉಳಿದವರನ್ನ, ಅದು ಸಿಂಗ್ಯುಲರ್ ಆಗಿದ್ರೆ ಹಿ ಶಿ ಇಟ್ ಅಂತ ಬರ್ತಾರೆ, ಪ್ಲೂರಲ್ ಆಗಿದ್ರೆ ದೇ ಅಂತ ಬಳಸ್ತೀವಿ. ಆವಾಗ ಇಲ್ಲಿ ಎಸ್ಪೆಷಲಿ ಡಸ್ಸನ್ನು ಎಲ್ಲಿ ಬಳಸ್ತೀವಿ ಅಂತಂದರೆ ಥರ್ಡ್ ಪರ್ಸನ್ ಆಗಿರಬೇಕು, ಸಿಂಗ್ಯುಲರ್ ಆಗಿದ್ದು ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ದಂಥ ಸಂದರ್ಭಗಳಲ್ಲಿ ಮಾತ್ರ ನಾವು ಈ ಡಸ್ಸನ್ನು ಬಳಸೋದು. ಇದರರ್ಥ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲಿ ನಾನು ಮಾಡ್ತೀನಿ, ನೀವು ಮಾಡ್ತೀರಿ ಅಂತ ಹೇಳ್ತಿದ್ವಲ್ಲ, ಅದೇ ಅರ್ಥವನ್ನು ಇದೇ ನೋಡಿದ್ರೆ ಈ ಅಥವಾ ಶಿ ಅಥವಾ ಇಟ್ ಅಥವಾ ರಾಮ ಅಥವಾ ರಮಾ ಡಸ್ ದಟ್ ವರ್ಕ್ ಅಂದರೆ ಈ ಡಸ್ ದಟ್ ವರ್ಕ್, ಅವನು ಆ ಕೆಲಸವನ್ನು ಮಾಡ್ತಾನೆ. ಶಿ ಡಸ್ ದಟ್ ವರ್ಕ್, ಅವಳು ಆ ಕೆಲಸವನ್ನು ಮಾಡ್ತಾಳೆ. ಅಥವಾ ಇಟ್ ಡಸ್ ದಟ್ ವರ್ಕ್, ಇದು ಆ ಕೆಲಸವನ್ನು ಮಾಡ್ತದೆ. ಅಥವಾ ರಾಮ ಡಸ್ ದಟ್ ವರ್ಕ್, ರಾಮ ಆ ಕೆಲಸವನ್ನು ಮಾಡ್ತಾನೆ. ಅಥವಾ ರಮಾ ಡಸ್ ದಟ್ ವರ್ಕ್, ರಮ ಅಂತ ಕೂಡ ಇದನ್ನು ನಾವು ಕರಿಬೋದು. ಅಂದರೆ ಈ ಮೂರನೆಯವರು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಲಿಕ್ಕೆ ಡಸ್ಸನ್ನು ಬಳಸ್ತೀವಿ. ಎಲ್ಲಿ ಇದು ಅಸರ್ಟಿವ್ ಸೆಂಟೆನ್ಸು. ನೆಕ್ಸ್ಟು ಇದರ ಬಗ್ಗೆ ಹೇಳಿದ ಮೇಲೆ ನಿಮಗೆ ಇನ್ನೊಂದಷ್ಟು ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ನ ಕೊಡ್ತೇನೆ. ಇದನ್ನು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟು ಡಿಡ್ ಬಂದರೆ, ಡಿಡ್ ನಥಿಂಗ್ ಟು ವರಿ, ನಥಿಂಗ್ ಟು ಗೆಟ್ ಕನ್ಫ್ಯೂಷನ್ಸ್. ಏನಂದರೆ ಫಾರ್ ಆಲ್ ಪರ್ಸನ್ಸ್ ಇನ್ ಪಾಸ್ಟ್ ಟೆನ್ಸ್. ಆಲ್ ಪರ್ಸನ್ಸ್ ಅಂದರೆ ಏನು? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್ ಎಲ್ಲರಿಗೂ ಕೂಡ ಎಲ್ಲವೂ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದಾಗ ಎಲ್ಲರ ಮುಂದೆ ನಾವು ಡಿಡ್ ಅನ್ನೋದನ್ನು ಪಾಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದಾಗಿದೆ ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಬಳಕೆಯಾಗುವಂಥ ಇಮ್ಯಾಜಿನರಿ ವರ್ಬ್. ಯಾಕೆ ಇವೆರಡನ್ನು ನಾವು ಮುಖ್ಯವಾಗಿ ಕಲಿಬೇಕು ಅಂದರೆ ಕ್ವಶನ್ನು ಅಥವಾ ಅಸರ್ಟಿವ್ ಸೆಂಟೆನ್ಸು ಪ್ರೆಸೆಂಟಲ್ಸ್ ಇದೆಯಾ ಅಥವಾ ಪಾಸ್ಟ್ ಟೆನ್ಸಲ್ಲಿ ಇದೆಯಾ, ಪ್ರೆಸೆಂಟಲ್ಲಿ ಇದೆಯಾ ಅಥವಾ ಪಾಸ್ಟ್ ಟೆನ್ಸಲ್ಲಿ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವು ಇದನ್ನು ಬರಿತೀವಿ. ಸೊ ಕಾಲ, ಯಾವ ಕಾಲದಲ್ಲಿ ಕ್ವಶನ್ ಫ್ರೇಮ್ ಆಗಿದೆಯೋ ಅದೇ ಕಾಲದಲ್ಲಿ ನಾವು ಆನ್ಸರ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ಅರ್ಥ ಆಗಿಲ್ವೋ ಆವಾಗ ಡೂ ಕೇಳಿದ್ರೆ ನಾವು ಏನು ಮಾಡ್ತೀವಿ, ಪಾಸ್ಟ್ ಟೆನ್ಸ್ ವರ್ಬನ್ನು ಬರ್ಬಿಡ್ತಾರೆ ಕೆಲವರು. ಒಂದು ತಿಳ್ಕೊಳ್ಳಿ, ಕ್ವಶನ್ನಲ್ಲಿ ಡೂ ಅಥವಾ ಡಸ್ ಇದ್ದರೆ ಆನ್ಸರ್ ಮಾಡುವಾಗ ಬರ್ತಕ್ಕಂಥ ಮೇನ್ ವರ್ಬು ಕೂಡ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿರಬೇಕು. ಡಸ್ ಬಳಕೆಯಾಗಿದ್ದರೆ ಆ ಮೇನ್ ವರ್ಬ್, ಎಕ್ಸಾಂಪಲ್ ಕಮ್ ಅಂತ ಇದ್ದರೆ ಇದರ ಬದಲಿಗೆ ಅಲ್ಲಿ ನಾವು ಕಮ್ಸ್ ಅಂತ ಹಾಕೋಬೇಕು. ವೈ ಡಸ್ ಈ, ಹೌ ಡಸ್ ಶಿ ಅಂತ ಬಂದರೆ ಎಕ್ಸಾಂಪಲ್ ಸಿಂಗ್ ಅಂತ ಕೊಟ್ಟಿದ್ರೆ ಸಿಂಗ್ಸ್ ಅಂತ ಹಾಕೋಬೇಕು ಅಥವಾ ಈಟ್ಸ್ ಅಂತ ಹಾಕೋಬೇಕು. ಅಂದರೆ ಎಲ್ಲಿ ನಿಮಗೆ ಈ ಡಸ್ ಅನ್ನೋ ಕ್ವಶನ್ನು ಇಮ್ಯಾಜಿನರಿ ವರ್ಕ್ ಬರುತ್ತೋ, ಡಸ್ ಬಂದಾಗ ನೆನ್ಪಿಟ್ಕೊಳ್ಳಿ ಅಲ್ಲಿ ಆನ್ಸರ್ ಮಾಡುವ ಆ ಡಸ್ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡುವ ಸಂದರ್ಭದಲ್ಲಿ ನಾವು ಮೇನ್ ವರ್ಬ್ಗೆ ಅಡಿಷ್ನಲ್ ಆಗಿ ಎಸ್ ಅನ್ನು ಆ್ಯಡ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಎಸ್ V5, ಫಿಫ್ತ್ ಫಾರ್ಮ್, ವರ್ಬ್ನ ಫಿಫ್ತ್ ಫಾರ್ಮ್ ಅಂತ ಹೇಳ್ಕೊಡ್ತಾರೆ. ಅದರ ಫಸ್ಟು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಬರ್ತಕ್ಕಂಥ ಎಕ್ಸೆಪ್ಷನ್ ಕೇಸ್ ಇದು. ಇದೊಂದನ್ನು ನೆನ್ಪಿಟ್ಟುಕೊಂಡ್ರೆ ಇನ್ನೇನು ಗೊಂದಲ ಇರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನೇನಾದರೂ ಗೊಂದಲ ಇದ್ರೆ ಕಮೆಂಟ್ ಮಾಡಿ ತಿಳಿಸೋಣ. ಇದಕ್ಕೆ ಮತ್ತೊಂದಷ್ಟು ಉದಾಹರಣೆಗಳನ್ನು ಇಂಟ್ರೋಗೇಟಿವ್ ಸೆಂಟೆನ್ಸ್ಗಳ ಮೂಲಕ ಕೊಡ್ತೇನೆ. ಹಾಗಾದರೆ ಈಗ ಒಂದಷ್ಟು ಇಂಟ್ರೋಗೇಟಿವ್ಸ್ನಲ್ಲಿ ಇವನ್ನ ಹೇಗೆ ಬಳಸೋದು ಕ್ವಶನ್ ಫಾರ್ಮಿಂಗಲ್ಲಿ ಅಥವಾ ಕ್ವಶನ್ಗಳಲ್ಲಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಏನು ಮಾಡ್ಬೇಕು ಹೇಳಿ, ಲೈಕ್ ಮಾಡಬೇಕು. ಅದಕ್ಕೂ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆದರೆ ಈ ಥರದ ಎಲ್ಲ ವಿಡಿಯೋಗಳನ್ನು ಮತ್ತು ಒಳ್ಳೆ ಕಂಟೆಂಟ್ಗಳನ್ನು ನೀವು ಫಸ್ಟೇ ನೋಡ್ಬೋದು. ಹಾಗಾಗಿ ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ನೀವು ವಾಚ್ ಮಾಡ್ತೀವಿ ಅಂತ ಅಂದ್ಕೊಂಡು ಬನ್ನಿ ನೋಡೋಣ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ನ ಇಂಟ್ರೋಗೇಟಿವ್ಸನ್ನು ಒಂದಷ್ಟು ಫ್ರೇಮ್ ಮಾಡಿದ್ದೀನಿ. ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದೀನಿ. ಸಿಂಪಲ್ ಆಗಿದೆ, ಲೆಂತಿ ಸೆಂಟೆನ್ಸ್ ಕೊಟ್ಟರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಸಿಂಪಲ್ ತಗೊಂಡಿದ್ದೀನಿ ನೋಡಿ. ಮೊದಲಿಗೆ ಡೂ ಅಥವಾ ಡಸ್ ಎಲ್ಲಿ ಬರ್ತದೆ ಅನ್ನಲಿಕ್ಕೆ ವಿತ್ ಎಕ್ಸಾಂಪಲ್ಸ್ ನೋಡ್ಕೊಂಡೋಗೋಣ. ರಾಮ ಅಥವಾ ರಮ ಇಬ್ಬರಿಗೂ ಸೇಮ್ ಸ್ಪೆಲ್ಲಿಂಗ್ ಬರೋದು, ಅದಕ್ಕೆ ನಾನು ಯಾವಾಗಲೂ ಇದನ್ನೇ ತಗೋತೀನಿ. ರಾಮ ಈಟ್ಸ್ ಎ ಮ್ಯಾಂಗೋ. ಈ ಕ್ವಶನ್ಗೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ, ಬರೆದಿ ನೋಡಿ ಸಿಂಪಲ್ ಟೆನ್ಸ್. ಇಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಬರ್ತಕ್ಕಂಥ ಎಕ್ಸಾಂಪಲ್ಸ್. ರಾಮ ಅಥವಾ ರಮ ಈಟ್ಸ್ ಎ ಮ್ಯಾಂಗೋ ಅಂದರೆ ರಾಮ ಅಥವಾ ರಮ ಮ್ಯಾಂಗೋ ತಿಂತಾನೆ ಮಾವಿನ ಹಣ್ಣನ್ನು. ಇದಕ್ಕೆ ಕ್ವಶನ್ ಮಾಡಬೇಕು ಇಂಟ್ರೋಗೇಟಿವ್. ಹೇಗೆ ಮಾಡೋದು? ವಾಟ್, ನಮಗೆ ಆಬ್ಜೆಕ್ಟು ಏನು ಅಂತ ತಿಳ್ಕೊಳ್ಳಿಕ್ಕೆ ವಾಟ್ ಅಂತ ತಗೋತೀವಿ. ಮತ್ತು ಆ ಆಬ್ಜೆಕ್ಟು ಯಾರಿಂದ ಆಯಿತು, ಈ ಆಬ್ಜೆಕ್ಟ್ ಮೇಲೆ ಯಾವ ಸಬ್ಜೆಕ್ಟು ಕೆಲಸ ಮಾಡಿದೆ, ಇದ್ರ ಮೇಲೆ ಪ್ರಯೋಗ ಮಾಡ್ತಿರೋರು ಯಾರಿಂದ ಆಗ್ತಿದೆ ಅನ್ನಲಿಕ್ಕೆ
ನಾವು ಥರ್ಡ್ ಪರ್ಸನ್ ಸಿಂಗುಲರ್ ಆದ್ದರಿಂದ ಇಲ್ಲಿ ನೋಡಿ ಈಟ್ಸ್ ಬಂದಿದೆಯಲ್ಲ, ಈ ಈಟ್ಸ್ ಎಸ್ ಬಂದಿರೋದ್ರಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನಂತ. ಇದು ಈ ಕ್ವಶನ್ ಈ ಅಸರ್ಟಿವ್ ಸೆಂಟೆನ್ಸ್ನೇ ಕೊಟ್ಬಿಟ್ಟು ಕ್ವಶನ್ ಮಾಡಿ ಅಂದರೆ ಈ ರೀತಿ ಮಾಡ್ಕೊಂಡ್ರಿ. ಎಸ್ ಇದ್ರೆ ಡಸ್ ಅನ್ನೋದು ಕಡ್ಡಾಯ ಬರಲೇಬೇಕು ಅನ್ನೋದು ಮೈಂಡ್ ಸೆಟ್ ಆಗಿದೆ. ಇನ್ ಕೇಸ್ ಕ್ವಶನ್ನೇ ಕೇಳಿದ್ರು ವಾಟ್ ಡಸ್ ರಾಮ ಈಟ್, ಹಾಗಂದ ತಕ್ಷಣ ನಿಮಗೆ ಓ ಇಲ್ಲಿ ಡಸ್ ಅಂತ ಬಂದ ಮೇಲೆ, ಡಸ್ ಇದ್ಮೇಲೆ ನಾವು ಏನು ಕೆಲಸ ಬೇರೆ ಏನಾದರೂ ತಿಂತಾ ಇರಲಿ, ಅಥವಾ ವಾಟ್ ಡಸ್ ರಾಮ ರೈಟ್, ವೈ ಡಸ್ ಈ ಗಿವ್ ಏನಾದರೂ ಕೇಳಿದ್ರೆ ಗಿವ್ ಇದ್ರೆ ಗಿವ್ಸ್ ಅಂತ ಮಾಡ್ಕೊಳ್ಳಿ, ಕಮ್ ಇದ್ರೆ ಕಮ್ಸ್ ಅಂತ ಮಾಡಿ. ಇಲ್ಲಿ ಯಾವುದೇ ವರ್ಬ್ ಇರಲಿ, ಇಲ್ಲಿ ಡಸ್ ಅಂತ ಬಂತ ಥರ್ಡ್ ಪರ್ಸನ್ ಸಿಂಗುಲರ್ಗೆ, ಅದೇ ರೀತಿ ಇಲ್ಲಿ ಒಂದು ಕೊಟ್ಟಿದ್ದೀನಿ ಹೌ ಡಸ್ ಗುರು ಸ್ಪೀಕ್. ನೋಡಿ ಗುರು ಸ್ಪೀಕ್ಸ್ ವೆರಿ ಸ್ಲೋಲಿ, ಗುರು ನಿಧಾನಕ್ಕೆ ಮಾತಾಡ್ತಾನೆ, ಅದನ್ನು ನಾವು ಹೌ ಡಸ್ ಗುರು ಸ್ಪೀಕ್ ಅಂತ ಮಾಡಿದ್ದೀವಿ. ಅಂದರೆ ಥರ್ಡ್ ಪರ್ಸನ್, ಗುರು ಕೂಡ ನಮಗೆ ಥರ್ಡ್ ಪರ್ಸನ್ ಸಿಂಗುಲರ್, ರಾಮ ಅಥವಾ ರಮ ಕೂಡ ಥರ್ಡ್ ಪರ್ಸನ್ ಸಿಂಗುಲರ್. ಆದ್ದರಿಂದ ನಾವು ಇಲ್ಲಿ ಡಸ್ ಅನ್ನು ಹಾಕಬೇಕು ಅನ್ನಲಿಕ್ಕೆ ನಿಮಗೆ ಇವೆರಡು ಕೂಡ ಎಕ್ಸಾಂಪಲ್ನ ಕೊಟ್ಟಿದ್ದೀವಿ. ಹಾಗೆ ಸೆಕೆಂಡ್ ಒನ್, ಯು ರೈಟ್ ಎ ಲೆಟರ್. ಯು ರೈಟ್ ಎ ಲೆಟರ್ ಅಂದರೆ ನೀನು ಒಂದು ಪತ್ರವನ್ನು ಲೆಟರನ್ನು ಬರಿತಿದೆಯಾ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳುವಂಥದ್ದು ಸೆಕೆಂಡ್ ಪರ್ಸನ್ಗೆ. ಅದ್ರ ಮೇಲೆ ಕ್ವಶನ್ ಹಾಕ್ಬೇಕಾದ್ರೆ ಇದ್ರ ಮೇಲೆ ಇಂಟ್ರಾಗೇಟ್ ಮಾಡಬೇಕಾದ್ರೆ ವಾಟ್ ಡು ಯು ರೈಟ್, ನೀನು ಈಗ ಏನು ಮಾಡ್ತಿದೀಯಾ, ಯು ರೈಟ್ ಎ ಲೆಟರ್, ನೀನು ಲೆಟರ್ನ ಬರಿತಾ ಇದೆಯಾ. ಇದು ಕೂಡ ಸೆಕೆಂಡ್ ಪರ್ಸನ್ಗೂ ಡೂನೇ ಬರ್ತದೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ನೆಕ್ಸ್ಟ್, ದೇ ಗಿವ್ ಮೈ ಬುಕ್ ಲೇಟರ್. ದೇ ಗಿವ್ ಮೈ ಬುಕ್ ಲೇಟರ್, ನನ್ನ ಬುಕ್ಕನ್ನು ಅವರು ಕೊಡ್ತಾರೆ ಲೇಟಾಗಿ, ತಡವಾಗಿ. ನನ್ನ ಬುಕ್ಕನ್ನು ಅವರು ಆಮೇಲೆ ಕೊಡ್ತಾರೆ ಅಥವಾ ತಡವಾಗಿ ಕೊಡ್ತಾರೆ. ನೋಡಿ ಇದು ಕೂಡ ಥರ್ಡ್ ಪರ್ಸನ್ನೇ, ದೇ ಅನ್ನೋದು ಥರ್ಡ್ ಪರ್ಸನ್ನೇ ಬಟ್ ನಾಟ್ ಸಿಂಗುಲರ್, ಪ್ಲೂರಲ್. ದೇ ಅಂದರೆ ಬಹುವಚನ ಅಲ್ವಾ, ಹಾಗಾಗಿ ಇಲ್ಲಿ ಕೂಡ ವೆನ್ ಡು ದೇ ಗಿವ್ ಮೈ ಬುಕ್, ವೆನ್ ಡು ದೇ ಬಂದಿರೋದ್ರಿಂದ ಇಲ್ಲಿ ಡೂ ಬಂದಿದೆ. ಇನ್ ಕೇಸ್ ಇಲ್ಲೂ ಕೂಡ ಸಿಂಗಲ್ ಪರ್ಸನ್ ಇದ್ದರೆ ಅಥವಾ ವ್ಯಕ್ತಿಯ ಒಬ್ಬನೇ ಹೆಸರಿದ್ರೆ ಇಲ್ಲಿ ನಾವು ಡಸ್ ಬಳಸ್ತಿದ್ವಿ. ಇಲ್ಲಿ ಪ್ಲೂರಲ್ ಆದ್ದರಿಂದ ಬಹುವಚನ ಆದ್ದರಿಂದ ವೆನ್ ಡು ದೇ ಗಿವ್ ಮೈ ಬುಕ್. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ರೆ ನೆಕ್ಸ್ಟ್ ಹೋದರೆ ವಿ ಟೇಕ್ ಯುವರ್ ಪೆನ್ಸ್. ನಾವು ನಿಮ್ಮ ಪೆನ್ಸನ್ನು, ನಿಮ್ಮ ಪೆನ್ಗಳನ್ನು ತಗೊಂಡ್ವಿ. ಇದಕ್ಕೆ ಕ್ವಶನ್ ಮಾಡೋದು ಹೂಸ್ ಪೆನ್ಸ್ ಡು ವಿ ಟೇಕ್. ಯಾಕೆ ಇದು ಇಲ್ಲಿ ಫಸ್ಟ್ ಪರ್ಸನ್ ಪ್ಲೂರಲ್, ಐ ಬಂದರೆ ಸಿಂಗುಲರ್, ಇವೆರಡು ಫಸ್ಟ್ ಪರ್ಸನ್ಗಳ, ಇದು ಸಿಂಗುಲರು ಇದು ಪ್ಲೂರಲ್, ಇವೆರಡಕ್ಕೂ ಕೂಡ ವಿ ಟೇಕ್ ಯುವರ್ ಪೆನ್ಸ್. ಕ್ವಶನ್ ಮಾಡಿದ್ರೆ ಹೂಸ್ ಪೆನ್ಸ್ ಡು ವಿ ಟೇಕ್, ಯಾರ ಪೆನ್ಗಳನ್ನು ನಾವು ತಗೋತಿದ್ದೀವಿ, ಯಾರ ಪೆನ್ಗಳನ್ನು ನಾವು ತಗೋತಾ ಇದ್ದೀವಿ. ಹಾಗೆ ಐ ಹೆಲ್ಪ್ ಟು ಎನಿ ಡಿ, ಅವಶ್ಯಕತೆ ಇರೋ ಒಬ್ಬರಿಗೆ ನಾನು ಹೆಲ್ಪ್ ಮಾಡ್ತೇನೆ. ಹೂಮ್ ಡು ಐ ಹೆಲ್ಪ್, ನಾನು ಯಾರಿಗೆ ಹೆಲ್ಪ್ ಮಾಡ್ತೀನಿ ಅಂತಂದರೆ ಈಗ ನೋಡಿ ಇಲ್ಲೇ ಕೂಡ ಯಾರಿಗೆ ಬೇರೆ ಕಡೆ ಕಲೀಲಿಕ್ಕೆ ಆಗಲ್ವೋ ಅವರಿಗೆ ಅವಶ್ಯಕತೆ ಇರೋರಿಗೆ ಮಾತ್ರ ನನ್ನ ಚಾನಲ್ಸು ಕಲಿಕೆಯನ್ನು ಉಂಟು ಮಾಡ್ತದೆ. ಹಾಗಾಗಿ ಹೂಮ್ ಡು ಐ ಹೆಲ್ಪ್, ಸೊ ಫಸ್ಟ್ ಪರ್ಸನ್ಗೂ ನಾವು ಡೂ ತಗೋತೀವಿ. ಎಕ್ಸೆಪ್ಷನ್ ಕೇಸ್ ಏನೋ ಥರ್ಡ್ ಪರ್ಸನ್ ಸಿಂಗುಲರ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡಸ್ ಬಿಟ್ಟರೆ ಉಳಿದವರಿಗೆಲ್ಲ ಡೂನೇ ಬಳಸ್ತೀವಿ. ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಒನ್ ಮೋರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಡಿಡ್. ಯಾಕೆ ಗೊಂದಲನೇ ಇಲ್ಲ ನೋಡಿ, ಎಲ್ಲರಿಗೂ ಕೂಡ ಫಸ್ಟ್ ಪರ್ಸನ್ ಆಗಲಿ, ಸೆಕೆಂಡ್ ಪರ್ಸನ್ ಆಗಲಿ, ಥರ್ಡ್ ಪರ್ಸನ್ ಆಗಲಿ, ಸಿಂಗುಲರ್ ಆಗಲಿ, ಪ್ಲೂರಲ್ ಆಗಲಿ, ಎಲ್ಲರಿಗೂ ಕೂಡ ಪಾಸ್ಟ್ ಸೆನ್ಸಲ್ಲಿ ಏನು ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ಲಿಕ್ಕೆ ಪಾಸ್ಟ್ ಸೆನ್ಸ್ ಫಾರ್ಮ್ಗಳಲ್ಲಿ ಮಾಮೂಲಿ ಅಸರ್ಟಿವ್ ಸೆಂಟೆನ್ಸ್ಗಳಲ್ಲಿ ವರ್ಕ್ ಬಂದಿರ್ತದೆ. ಅದಕ್ಕೆ ರಿಲೇಟೆಡ್ ಕ್ವಶನ್ ಮಾಡುವಾಗ ನಾವು ಏನು ಮಾಡ್ತೀವಿ, ಅಲ್ಲಿ ನೋಡ್ಕೋಬೇಕಾದ್ದು ಏನಪ್ಪ ಅಂದರೆ ಪಾಸ್ಟ್ ಟೆನ್ಸ್ನ ಅಸರ್ಟಿವ್ ಸೆಂಟೆನ್ಸ್ ಮೇಲೆ ಕ್ವಶನ್ ಫ್ರೇಮ್ ಮಾಡುವಾಗ ಡಿಡ್ ಬರ್ತದೆ, ಡಿಡ್ ಬಂದೇ ಬರುತ್ತೆ. ಇದಾದ್ಮೇಲೆ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಮೇನ್ ವರ್ಬ್ ಏನಿದೆಯೋ ಅದನ್ನು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಅಥವಾ ಬೇಸ್ ಫಾರ್ಮ್, ರೂಟ್ ಫಾರ್ಮ್ ಅಂತ ಏನು ಕರಿತೀವಿ V1 ಫಾರ್ಮಲ್ಲಿ ಹಾಕಬೇಕು. ಯಾಕಂದರೆ ಇದರ ಅರ್ಥ ಡಿಡ್ ಪ್ಲಸ್ V1 ಈಕ್ವಲ್ ಪಾಸ್ಟ್ ಟೆನ್ಸ್ ಅಂತ. ಸೂತ್ರ ಏನಪ್ಪ ಅಂದರೆ ಡಿಡ್ ಪ್ಲಸ್ V1 ಏನದರ ಅರ್ಥ V2. ಅಂದರೆ ಇಲ್ಲಿ ಕ್ವಶನ್ ಮಾಡುವಾಗ ಡಿಡ್ ಬಳಸಿದ ಮೇಲೆ ಮತ್ತೆ ನಾವು ಪಾಸ್ಟ್ ಟೆನ್ಸಲ್ಲಿ ಅಂದರೆ ಸೆಕೆಂಡ್ ಫಾರ್ಮ್ V2 ಫಾರ್ಮಲ್ಲಿ ಯಾವುದೇ ವರ್ಬನ್ನು ಬರಿಬೋದು. ಇಲ್ಲೆಲ್ಲ ನೋಡ್ಕೊ ಬನ್ನಿ. ಇಲ್ಲಿ ಡಿಡ್ ಬಂದಮೇಲೆ ನೋಡಿ ಇಲ್ಲಿ ಭೀಮ ವನ್ ದ ಮ್ಯಾಚ್, ಈ ಒನ್ ಅನ್ನೋದು ಪಾಸ್ಟ್ ಟೆನ್ಸ್ ಆದರೂ ಹೂ ಡಿಡ್ ವಿನ್ ದ ಮ್ಯಾಚ್, ಈ ಭೀಮ ಆ ಮ್ಯಾಚನ್ನು ಪಂದ್ಯವನ್ನು ಗೆದ್ದ.
ಇಲ್ಲಿ ಆ ಪಂದ್ಯವನ್ನು ಗೆದ್ದವರು ಯಾರು, ಅಲ್ಲಿ ಗೆದ್ದವರು ಅನ್ನಕ್ಕೆ ನಾವು ಮೂಲ ಕನ್ನಡದ ಈ ಮೂಲ ಪದ ಅಥವಾ ಧಾತು ಅಂತ ಏನು ಕರಿತೀವೋ ಹಾಗೆ ನಾವು ಬೇಸ್ ಫಾರ್ಮ್ನೇ ಕೊಡಬೇಕಾಗುತ್ತೆ. ಡಿಡ್ ಆದಮೇಲೆ ಮತ್ತೆ ನೆನ್ಪಿಟ್ಕೊಳ್ಳಿ ಪಾಸ್ಟ್ ಟೆನ್ಸ್ ಫಾರ್ಮ್ನ ಬಳಸಬಾರ್ದು ವರ್ಡ್ಗಳಲ್ಲಿ. ಈಗ ನೆಕ್ಸ್ಟು ಶಿ ಗೇವ್ ಎ ಫ್ರೂಟ್, ಅವಳು ಒಂದು ಹಣ್ಣನ್ನು ಕೊಡ್ತಾಳೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಗೇವ್ ಇದೆ ನೋಡಿ. ವಾಟ್ ಡಿಡ್ ಶಿ ಗಿವ್, ಅಲ್ಲಿ ಹೇಗೆ ನಾವು ಡಿಡ್ ಪ್ಲಸ್ ವಿನ್ ಬಳಸೋದು ಹಾಗೆ ಇಲ್ಲಿ ಡಿಡ್ ಆದಮೇಲೆ ಗಿವ್ ಅನ್ನು ಬಳಸಬೇಕು. ನೆಕ್ಸ್ಟ್ ಇಲ್ಲಿ ಬನ್ನಿ, ದೇ ವೆಂಟ್ ಟು ಮೈಸೂರು, ಅವರು ಮೈಸೂರಿಗೆ ಹೋದರು. ವೇರ್ ಡಿಡ್ ದೇ ಗೋ, ನೋಡಿ ಇಲ್ಲಿ ವೆಂಟ್ ಬಂದಿದೆ, ಇಲ್ಲಿ ಗೋ ಬಂದಿದೆ. ಯಾಕೆ ಅಂತಂದರೆ ಎಲ್ಲಿ ನಾವು ಡಿಡ್ಡನ್ನು ಬಳಸ್ತೀವೋ ಕ್ವಶನಲ್ಲಿ ಅದರ ಮುಂದಿನ ಮೈನ್ ವರ್ಬು ಪ್ರೆಸೆಂಟ್ ಟೆನ್ಸಲ್ಲೇ ಬರಬೇಕು. ಇನ್ ಕೇಸ್ ನೀವು ಕ್ವಶನ್ನ ನೋಡ್ಬಿಟ್ಟು ಇವೆಲ್ಲ ಡಿಡ್ ಬಂದ ತಕ್ಷಣನೇ ಕ್ವಶನ್ನು ಪ್ರಶ್ನೆ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ತೀರಿ. ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಲಿಕ್ಕೆ ಹೋದಾಗ ಮತ್ತೆ ನೀವು ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಇಲ್ಲೆಲ್ಲ ಮುಂದೆ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತಲ್ಲ ಅದನ್ನೇ ಬರ್ತು ಬಿಡ್ತೀನಿ. ನೀವು ಮೈಂಡ್ ಸೆಟ್ ಏನಾಗಬೇಕು, ಕ್ವಶನಲ್ಲಿ ಡಿಡ್ ಇದ್ದರೆ ಈ ಕಡೆ ಆನ್ಸರ್ ಮಾಡುವಾಗ ನೋಡಿ ಇರ್ತಕ್ಕಂಥ ಎಲ್ಲ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಗಳ ವರ್ಬ್ಗಳು ಇಲ್ಲಿ ಪಾಸ್ಟ್ ಟೆನ್ಸಲ್ಲಿವೆ. ಲಾಸ್ಟ್ ಒನ್, ಐ ಗಾಟ್ ದಿಸ್ ಫ್ರಮ್ ಹಿಮ್, ಇಲ್ಲಿ ಗಾಟ್ ಇದೆ. ಫ್ರಮ್ ಹೋಮ್ ಡಿಡ್ ಐ ಗೆಟ್ ದಿಸ್, ನೋಡಿ ಇದು ಗಾಟ್ ಅಲ್ಲ ಗೆಟ್. ಯಾಕೆ ಡಿಡ್ ಬಂದಿದೆ? ಸೊ ಎರಡು ಏನು ನೀವು ನೆನ್ಪಿಟ್ಕೋಬೇಕಾದ ಪಾಯಿಂಟ್ಗಳಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ವರ್ಬು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ವರ್ಬು ಕೊನೆಯಲ್ಲಿ V1 + ಎಸ್ ಅನ್ನು ಆ್ಯಡ್ ಮಾಡ್ಕೋಬೇಕು ಎಲ್ಲಿ ಪಾಸಿಟಿವ್ ಸೆಂಟೆನ್ಸಲ್ಲಿ. ಹಾಗೆ ಆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ರಿಲೇಟೆಡ್ ಕ್ವಶನ್ ಮಾಡಬೇಕಾದ್ರೆ ಡಸ್ ಅನ್ನು ಬಳಸ್ಕೋಬೇಕು. ಮುಗಿತಲ್ಲ, ಉಳಿದವ್ರಿಗೆಲ್ಲ ಕಾಮನ್ ಅಂತ. ಇನ್ನು ಪಾಸ್ಟ್ ಟೆನ್ಸ್ಗೆ ಬರ್ತೀರಾ, ಪಾಸ್ಟ್ ಟೆನ್ಸ್ಗೆ ಬಂದರೆ 3 ನಂಬರ್ಸ್ಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ 3 ಪರ್ಸನ್ಸ್ಗೆ ಎರಡೂ ಕಡೆಯ ನಂಬರ್ಸು ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ ನಾವು ಡಿಡ್ ಆದಮೇಲೆ ನೆಕ್ಸ್ಟ್ ಮೈನ್ ವರ್ಬ್ ಏನಿದೆ ಅದನ್ನು ಪ್ರೆಸೆಂಟ್ ಟೆನ್ಸಲ್ಲೇ ಬರೀಬೇಕು, ಪ್ರೆಸೆಂಟ್ ಟೆನ್ಸಲ್ಲೇ ಬಳಸಬೇಕು. ಇನ್ ಕೇಸ್ ಡಿಡ್ ಬಳಸಿ ಕ್ವಶನ್ ಫ್ರೇಮ್ ಆಗಿದ್ದರೆ ಆ ಮುಂದೆ ಫ್ರೇಮ್ ಹೇಳಿದಾಗೆ ಮೈನ್ ಕ್ವಶನ್ ಮೈನ್ ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೂ ಕೂಡ ನೀವು ಆನ್ಸರ್ ಮಾಡುವಾಗ ಪಾಸ್ಟ್ ಟೆನ್ಸ್ ಫಾರ್ಮ್ನ ವರ್ಬನ್ನು ಬರೀಬೇಕು. ಯಾಕೆಂದರೆ ಡಿಡ್ ಡಿನೋಟ್ಸ್ ದ ಪಾಸ್ಟ್ ಟೆನ್ಸ್ ಫಾರ್ಮ್. ಸೊ ಇದನ್ನು ಇನ್ನೊಂದಷ್ಟು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಖಂಡಿತ ಮನವರಿಕೆ ಆಗುತ್ತೆ. ಈ 3 ಮೈನ್ ವರ್ಬ್ಗಳನ್ನು ಇಮ್ಯಾಜಿನರಿ ವರ್ಬ್ಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬಹುತೇಕವಾದ ಎಕ್ಸಾಮ್ಗಳಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ. ಯಾಕಂದರೆ ಇವನ್ನ ಬಿಟ್ಟು ಯಾವ ಕ್ವಶನ್ ಪೇಪರ್ ಕೂಡ ಫ್ರೇಮ್ ಆಗೋಲ್ಲ. ಬೇಕಾದ್ರೆ ನೀವು ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಂಥದ್ದೇ ವಿಶಿಷ್ಟವಾದ ಅವಶ್ಯಕವಾದ ಕಂಟೆಂಟ್ಗಳನ್ನಷ್ಟೇ ಕೊಡೋದು ನನ್ನ ಚಾನಲ್ನ ಉದ್ದೇಶ. ಹಾಗಾಗಿ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಕಳಿಸ್ತಾ ಲೈಕ್ ಮಾಡ್ತಾ ವಾಚ್ ಮಾಡ್ತಾ ಇದ್ದರೆ ನನಗೂ ಕೂಡ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಮತ್ತು ನೀವು ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನನ್ನ ಅಪ್ಲೋಡ್ ಮಾಡ್ತಿದ್ದಂಗೆ ನನ್ನ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.